ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟ ಪ್ರಕರಣ ಇದು ಪಾಕಿಸ್ತಾನದಲ್ಲಿ ನಡೆದಿರೋದು, ನಮ್ಮ ದೇಶದಲ್ಲ. 30 ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಜನ ಗಾಯ ಆಗಿದೆ. ಬಲೂಚಿಸ್ತಾನದ ಕ್ವೆಟ್ಟಾದ ರೈಲ್ವೆ ಟ್ರ್ಯಾಕ್ ಬಳಿ ಆತ್ಮಾಹುತಿ ದಾಳಿಯಾಗಿದೆ. ಈ ಭೀಕರ ಸ್ಫೋಟಕ್ಕೆ ಹಳಿ ತಪ್ಪಿದೆ ಜಾಫರ್ ಎಕ್ಸ್ಪ್ರೆಸ್. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಆತಂಕ ಕೂಡ ಇದೆ, ಯಾಕಂದರೆ 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರಲ್ಲ, ಅದರಲ್ಲಿ ತುಂಬ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯಕ್ಕೆ ಅಧಿಕೃತವಾಗಿ 30 ಮಂದಿ ಸಾವು ಅಂತ ನೋಡಿ. ಟ್ರೈನಲ್ಲೇನೆ ಆತ್ಮಾಹುತಿ ದಾಳಿಯಾಗಿರ್ತಕ್ಕಂತಹ ಘಟನೆ, ಟ್ರೈನಲ್ಲೇನೆ. ಸೊ ಇದು ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟ ಆಗಿರುವಂತಹ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ. 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಈ ಬಾಂಬ್ ಸ್ಫೋಟಗಳೆಲ್ಲ ಹೆಚ್ಚಾಗ್ತಾ ಇದೆ, ಯಾಕೆಂದರೆ ಅವರೇ ಸಾಕಿ ಬೆಳೆಸಿದ ಉಗ್ರರು ಅವರ ವಿರುದ್ಧನೇ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು. ಕ್ವೆಟ್ಟಾದಲ್ಲಿ ಚಲಿಸುತ್ತಿದ್ದ ರೈಲಿನಲ್ಲಿ ಆತ್ಮಾಹುತಿ ಬಾಂಬ್ ಸ್ಫೋಟ ಆಗಿದೆ. ಪಾಕಿಸ್ತಾನದ ಸೈನಿಕರು ಮತ್ತು ಅವರ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಕ್ವೆಟ್ಟಾದಿಂದ ಪೇಶಾವರಕ್ಕೆ ಹೊರಟಿತ್ತು ಜಾಫರ್ ಎಕ್ಸ್ಪ್ರೆಸ್ ಟ್ರೈನು. ಈದ್ ಆಚರಣೆಗೆ ಇನ್ನೇನು ಬಕ್ರೀದ್ ಬಂತಲ್ಲ, ಹೊರಟಿದ್ರು ಪಾಕ್ ಸೈನಿಕರ ಕುಟುಂಬ. ಈ ವೇಳೆ ರೈಲಿನ ಬೋಗಿಗೆ ಬಂದು ಗುದ್ದಿದೆ ಒಂದು ಕಾರು. ರೈಲಿನ ಬೋಗಿಗೆ ಬಂದು ಗುದ್ದಿದೆ ಕಾರು. ಸೊ ಸ್ಫೋಟದ ಹೊಣೆಯನ್ನು ಹೊತ್ತುಕೊಂಡಿದೆ BLA, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ, BLA. ಆ ಬಲೂಚಿಸ್ತಾನದವರು ಅಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವರು ಈ ಆತ್ಮಾಹುತಿ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಯಾವಾಗ ನಡೆದ ಘಟನೆ ಮತ್ತು ಏನು ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ? ಅರವಿಂದ್, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಈ ರೀತಿಯಾಗಿ ರೈಲುಗಳನ್ನ ಗುರಿಯಾಗಿಸಿಕೊಂಡು ಆತ್ಮಾಹುತಿ ದಾಳಿ ನಡೆಸ್ತಾ ಇರುವಂತದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಹಲವು ಇದೇ ರೀತಿಯಾದಂತಹ ದಾಳಿಗಳನ್ನ ಮಾಡಿತ್ತು. ಅದೇ ಮಾದರಿಯಲ್ಲಿ ಈಗ ಮತ್ತೊಮ್ಮೆ ಜಾಫರ್ ಎಕ್ಸ್ಪ್ರೆಸ್ ಅನ್ನ ಗುರಿಯಾಗಿಸಿಕೊಳ್ಳುವಂತ ಕೆಲಸವನ್ನ BLA ಮಾಡಿದೆ. BLA ಹಿಂದೆಯೂ ಕೂಡ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ಗುರಿಯಾಗಿಸಿಕೊಂಡು ಒಮ್ಮೆ ದಾಳಿಯನ್ನ ನಡೆಸಿತ್ತು, ಮತ್ತೊಮ್ಮೆ ರೈಲನ್ನ ಹೈಜಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಇದು ಇವತ್ತು ಬೆಳಗ್ಗೆ ಕ್ವೆಟಾದಲ್ಲಿ ನಡೆದಿರುವಂತಹ ಘಟನೆ. ಕ್ವೆಟಾದಿಂದ ಇದು ಪೇಶಾವರಕ್ಕೆ ತೆರಳುತ್ತಾ ಇತ್ತು. ಬಹುತೇಕ ಇದರಲ್ಲಿ ಪಾಕಿಸ್ತಾನ ಸೇನೆಗೆ ಸಂಬಂಧಪಟ್ಟಂತಹ ಸೈನಿಕರು ಮತ್ತೆ ಸಿಬ್ಬಂದಿಗಳಿದ್ರು, ಅವರ ಕುಟುಂಬಸ್ಥರು ಹಬ್ಬಕ್ಕೆ ಅಂತ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ಮುಖ್ಯವಾಗಿ ಅವರು ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಕಾರ್ನಿಂದ ಬಂದು ಗುದ್ದಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. 30 ಜನ ಈವರೆಗೂ ಮೃತಪಟ್ಟಿದ್ದಾರೆ, 80ಕ್ಕಿಂತ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಹೀಗಾಗಿ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್. ಧನ್ಯವಾದ.